ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಮತ್ತೆ ಒಂದು ಲಾಗ್ ಮಾಡಿದ್ದೀನಿ. ಡೈಲಿ ಲಾಗ್ ಅಪ್ಲೋಡ್ ಮಾಡೋಕ್ಕೆ ನನಗೂ ಕೂಡ ತುಂಬ ಇಷ್ಟ. ಬಟ್ ಏನು ಮಾಡಲಿ, ಇವಾಗ ನಾನು ಎದ್ದಿರೋದಕ್ಕಿಂತ ಮಲ್ಕೊಂಡಿರೋದು ಜಾಸ್ತಿ. ಬಿಕಾಸ್ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಈ ಬಾಣಂತನದಲ್ಲಿ ಸ್ವಲ್ಪ ರೆಸ್ಟ್ ಕಡೆ ಮತ್ತು ಕೇರ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಬಿಕಾಸ್ 6 ವಾರಗಳ ನಂತರ ಮತ್ತೆ ನಾನು ರಿಸ್ಕ್ ತೊಗೊಂಡು ರೆಸ್ಟ್ ಮಾಡೋಕ್ಕಂತರೂ ಆಗಲ್ಲ. ಯಾಕಂದರೆ ಸ್ವಲ್ಪ ಕಡಿಮೆ ನಾನು ರೆಸ್ಟ್ ಮಾಡೋದು. ಹಾಗಾಗಿ ಈ ಟೈಮಿಂಗ್ಸಲ್ಲಿ ಏನಿದೆ 6 ವೀಕ್ಸ್ ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ ನಮ್ಮ ಬಾಡಿ ರೆಸ್ಟ್ ಸಿಕ್ಬಿಟ್ರೆ ಆಮೇಲೆ ಅವಶ್ಯಕತೆ ಇರೋದಿಲ್ಲ. ಸೊ ತುಂಬ ಕೆಲಸಗಳಿದೆ, ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನೆಲ್ಲ ಆಗಬೇಕು ಅಂತಂದರೆ ನಾನು ಈ 6 ವಾರಗಳು ಹೆಂಗೆಂಗೋ ಮಾಡಿ ರೆಸ್ಟ್ ಮಾಡಿದ್ರೂ ಸಾಕು. ಆಲ್ರೆಡಿ ತುಂಬ ನಾರ್ಮಲ್ ಇದ್ದೀನಿ ನಾನು. ಎಲ್ಲ ರೀತಿಯ ಪೇನ್ಸಿಂದ, ಎಲ್ಲ ರೀತಿಯ ಸ್ಟ್ರೆಸ್ಸಿಂದ ತುಂಬ ರಿಲೀಫಾಗಿ ಸ್ಟ್ರೆಸ್ ಫ್ರೀಯಾಗಿ ಇದ್ದೀನಿ. ಆದರೂ ಕೂಡ ಸ್ವಲ್ಪ ಏನೋ 6 ವಾರಗಳಾದರೂ ಆಗಲಿ ಅನ್ನೋದು ನನ್ನ ಮೈಂಡಲ್ಲಿದೆ. ಬಿಕಾಸ್ ಇದಾಗಿದ ತಕ್ಷಣ ಮತ್ತೆ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. 3 ಮಕ್ಕಳನ್ನ ನಾನೇ ಮ್ಯಾನೇಜ್ ಮಾಡಬೇಕು, ಆ್ಯಂಡ್ ಮನೆ ಮ್ಯಾನೇಜ್ ಮಾಡಬೇಕು. ಮತ್ತು ನಾನು ಅಂದ್ಕೊಂಡಿರೋಂಥ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಬೇಕಂದ್ರೆ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ. ಐ ಹೋಪ್ ಎಲ್ಲರೂ ಅರ್ಥ ಮಾಡ್ಕೊತೀರಿ ಅಂತ. ಆಮೇಲೆ ಇವತ್ತು ಬೆಳಗ್ಗೆ ಎದ್ದು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಕ್ಕಳಿಬ್ಬರು ಕೂಡ ಅಪ್ಪನ ಜೊತೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಟ ಆಡ್ತಾ ಕೂತ್ಕೊಂಡಿದ್ದಾರೆ. ಅದನ್ನು ನಿಮಗೆ ತೋರಿಸಿದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಜಯಂತ್ ಅವರು ಹಣ್ಣು ತಿನ್ಕೊಂತ ಕೂತ್ಕೊಂಡಿದ್ರು. ಒಂದು 3 ಕಿತ್ತಳೆ ಹಣ್ಣು ತಿಂದು ಅದ್ರ ಸಿಪ್ಪೆನ ಬಿಸಾಕಿ ಅಂತ ಹೇಳಿ ತೆಗೆದಿಟ್ಟಿದ್ರು. ಬಟ್ ನನಗೆ ಅದೇನೋ ಗೊತ್ತಿಲ್ಲ, ಕಿತ್ತಳೆ ಹಣ್ಣಿನ ಸಿಪ್ಪೆ ನೋಡಿದ ತಕ್ಷಣ ಬಿಸಾಕಕ್ಕೆ ಮನಸ್ಸು ಬರಲ್ಲ. ಬಿಕಾಸ್ ಅದರಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ ಅದ್ರ ಬೆಲೆ ನನಗೆ ಗೊತ್ತಿದೆ ಅದಕ್ಕೆ. ಸೊ ಏನಿಲ್ಲ, ಇದನ್ನು ಪೀಲ್ ಯೂಸ್ ಮಾಡಿಕೊಂಡು ಪೌಡರ್ ರೆಡಿ ಮಾಡಿ ಇಟ್ಬಿಡ್ತೀನಿ ನಾನು ಯಾವಾಗಲೂ. ಇಷ್ಟೊಂದು ಜಾಸ್ತಿ 1 kg ಗಂಟಲೆ ತಂದುಬಿಟ್ರೆ, ಇವಾಗೆಲ್ಲ ಮನೆಗೆ ಬರ್ತಾ ಇರ್ತಾರಲ್ವ, ಹಣ್ಣೆಲ್ಲ ತರ್ತಾ ಇರ್ತಾರೆ. ಸೊ ಅದನ್ನು ಇವರು ಬಿಸಾಕಿದ್ರೆ ನನಗೆ ತುಂಬ ಹೊಟ್ಟೆ ಉರಿಯುತ್ತೆ. ಹಾಗಾಗಿ ನಾನೇ ಕೂತ್ಕೊಂಡು ಸಣ್ಣದಾಗಿ ಪೀಸ್ ಮಾಡಿ ಇಕ್ತಾ ಇದ್ದೀನಿ. ಬಿಕಾಸ್ ಎಷ್ಟು ಒಳ್ಳೆ ಹೋಮ್ ರೆಮಿಡಿ ಗೊತ್ತಾ ಇದು. ಆಲ್ಮೋಸ್ಟ್ ನನಗೆ ಬೇಕಾಗಿರೋವಂಥದ್ದೇ. ಬಿಕಾಸ್ ಇವಾಗೆಲ್ಲ ನನಗೆ ಆಲ್ರೆಡಿ ಫೇಸ್ ಎಲ್ಲ ಕಲೆ ಆಗಿ ಮತ್ತು ಪಿಂಪಲ್ ಮಾರ್ಕ್ಸ್ ಎಲ್ಲ ಆಗ್ತಾ ಇದೆ. ನಾನು ನನ್ನ ಸ್ಕಿನ್ ಕೇರ್ ರೋಟೀನ್ ಅಂದರೆ ಸ್ಕಿನ್ ರಿಕವರಿ ರೋಟೀನ 6 ವೀಕ್ಸ್ ಆದಮೇಲೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ಒಂದು ಪೌಡರ್ ಸಖತ್ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಲಿ ಆಲೂ ಪೇಸ್ಟ್ ಆಗಿರ್ಬೋದು. ಸೊ ಇದನ್ನ ಯೂಸ್ ಮಾಡ್ಕೊಂಡು ಹೇಗೆ ಸ್ಕಿನ್ ರಿಕವರ್ ಆಗುತ್ತೆ ಅನ್ನೋದು ನೀವು ಲೈವ್ ಆಗಿ ನೆಕ್ಸ್ಟ್ ನಾನು ಸ್ಕಿನ್ ಕೇರ್ ರೋಟೀನ್ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗ ನೋಡ್ಬೋದು. ಬಟ್ ಇದೊಂದು ಬೆಸ್ಟ್ ಅಂತ ಅನ್ಬೋದು ಹೋಮ್ ರೆಮಿಡಿ. ನನಗೆ ತುಂಬ ಇಷ್ಟ. ಯಾಕಂದರೆ ಮುಂಚೆ ಕಾಲೇಜ್ ಡೇಸಿಂದನೂ ನಾನು ಇದನ್ನು ಮಾಡ್ಕೊತಾನೆ ಇದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಸರಿ ತೋರಿಸಿದ್ದೀನಿ ಕೂಡ, ಲಾಸ್ಟ್ ಲಾಗಲ್ಲೂ ಕೂಡ ತೋರಿಸಿದ್ದೀನಿ. ಅದನ್ನಿನ್ನೂ ಯೂಸ್ ಮಾಡಿಲ್ಲ. ಇನ್ನೇನು ಇದನ್ನು ಕೂಡ ಪೌಡರ್ ಮಾಡಿ ಸೇಮ್ ಡಬ್ಬಾಗೆ ಹಾಕಿ ಇಟ್ಬಿಡ್ತೀನಿ. ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೆಂಗೆ ಅಪ್ಲೈ ಮಾಡ್ಬೋದು, ಫೇಸ್ ಪ್ಯಾಕ್ಸ್ ಹೆಂಗೆ ಯೂಸ್ ಮಾಡ್ಕೋಬೋದು, ಕಲೆಗಳು ಹೆಂಗೆ ಹೋಗುತ್ತೆ. ಬಟ್ 100% ರಿಸಲ್ಟ್. ಇದನ್ನೇನಾದರೂ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಸ್ಕಿನ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಹಾಗೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ಇದರಲ್ಲೇ ಬಾತಿಂಗ್ ಪೌಡರ್ ಕೂಡ ಮಾಡ್ಕೋಬೋದು ನಾವು. 1 ಡೇ ಆರ್ 2 ಡೇ ಚೆನ್ನಾಗಿ ಒಣಗಿದ್ರೆ ಸಾಕು. ಅದನ್ನು ಜಸ್ಟು ನಾವು ಪೌಡರ್ ಮಾಡಿ ಕೂಡ ಇಟ್ಕೋಬೋದು. ಇಲ್ಲ ಅಂತಂದರೆ ಫೇಸ್ ಪ್ಯಾಕ್ಗೆ ಏನೇನೆಲ್ಲ ಬೇಕಾಗುತ್ತೆ, ಗ್ರಾಮ್ ಫ್ಲೋರ್ ಮತ್ತು ಪೆಟಲ್ಸ್, ರೋಸ್ ಪೆಟಲ್ಸ್, ಇದನ್ನೆಲ್ಲ ಕೂಡ ನಾವು ಮಿಕ್ಸ್ ಮಾಡಿ ಇಟ್ಕೋಬೋದು. ನೋಡಿ, ನಾನು ಹೊರಗಡೆ ಬಂದು ಇವಾಗ ಬಿಸಿಲಿಗೆ ಇಟ್ಟಿದ್ದೀನಿ ಚೆನ್ನಾಗಿ ಒಣಗಲಿ ಅಂತೇಳಿ. 1-2 ಡೇಸ್ ಅಷ್ಟೇ ಒಣಗಿಸೋದು. ಆಮೇಲೆ ಮುರಿದಿದ ತಕ್ಷಣ ಕೈಯಲ್ಲೇ ಮುರಿಬೇಕು, ಅಷ್ಟು ಒಣಗಿದ್ರೆ ಸಾಕು. ಜಸ್ಟ್ ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ಅದಾಗಿದ ತಕ್ಷಣ ಇವಾಗ ಎದ್ದೋಗಿ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದು ಹೇರ್ಸ್ ಎಣ್ಣೆ ಬೇರೆ ಹಚ್ಚಿ ನೀರು ಹಾಕ್ಕೊತಾ ಇರೋದ್ರಿಂದ ಒಂಥರ ಆಗಿಬಿಟ್ಟಿರುತ್ತೆ. ಅದನ್ನ ಮೆಲ್ಲಕ್ಕೆ ನಿಧಾನಕ್ಕೆ ಚಿಕ್ಕ ಬಿಡಿಸ್ಕೊತಾ ಇದ್ದೀನಿ. ಯಾಕಂದರೆ ಬಾಣಂತಿ ಆ್ಯಕ್ಚುಲಿ ಬಾಚಿನಿಕೆ ಕೊಡಲ್ಲ ಅಲ್ವಾ, ನಮ್ಮಮ್ಮ ಬೈತಾರೆ ಜೋರಾಗಿ ಬಾಚ್ಕೊಂಡ್ರೆ. ಸೊ ನಮ್ಮಮ್ಮ ಇಲ್ಲ ಇವಾಗ, ಅವರು ಸೊಸೈಟಿಗೆ ತಮ್ಮ ಮತ್ತು ಅಮ್ಮ ಇಬ್ಬರು ಹೋಗಿದ್ದಾರೆ ಹೊರಗಡೆ. ಮಕ್ಕಳು ಮತ್ತು ಜಯಂತ್ ನಾನು ಅಷ್ಟೇ ಇದ್ದಿದ್ದು. ಸೊ ಹಾಗಾಗಿ ಜಯಂತ್ ಜೊತೆ ಮಾತಾಡ್ಕೊತ ಹೇರ್ಸ್ ಎಲ್ಲ ಬಾಚ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಣ್ಣೆ ಪೂರ್ತಿ ಹೆಂಗೆ ಕಾಣಿಸುತ್ತೆ ಅಂತೇಳಿ. ಸೊ ನನಗೇನಾದರೂ ಹಿಂಗಿತ್ತು ಅಂತಂದರೆ ಆ್ಯಕ್ಚುಲಿ ನಾನು ಹೇರ್ ಸ್ಟೈಲೇ ಮಾಡೋಕ್ಕೋಗಲ್ಲ, ಹಂಗೆ ಸುಮ್ಮನೆ ಒಂದು ಜಡೆನೋ ಜುಟ್ಟೋ ಹಾಕೊಂಡಿದ್ಬಿಡ್ತೀನಿ ಹಾಗೆ. ಬಟ್ ಇವಾಗ ಬಾಣಂತನ ಅಂತೇಳಿ ನಾನೇ ಸ್ವಲ್ಪ ಜಾಸ್ತಿ ಎಣ್ಣೆ ಅಪ್ಲೈ ಮಾಡ್ತಾ ಇರೋದು. ಹಾಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನನಗೆ ಏರ್ ಫಾಲ್ ಆಗ್ತಾ ಇಲ್ಲ ಅಂತೇಳಿ. ಹಬ್ಬ ಯಾವುದ್ರ ಪುಣ್ಯನೋ ಗೊತ್ತಿಲ್ಲ, ನನಗೆ ಏರ್ ಫಾಲ್ ಆಗ್ತಾ ಇಲ್ಲ. ಸೊ ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ತುಂಬ ಜನಕ್ಕೆ ಬೋರ್ ನೀರು, ಸಿಹಿ ನೀರು ಹಿಂಗೆಲ್ಲ ಇರುತ್ತೆ. ಸೊ ನಮಗೂ ಹಂಗೆ ಬೋರ್ ನೀರಲ್ಲಿ ಸ್ವಲ್ಪ ಸ್ನಾನ ಮಾಡಿದ್ರೆ ಅದೇನೋ ಗೊತ್ತಿಲ್ಲ, ನಮ್ಮ ಮನೇಲಿ ಹೇರ್ ಫಾಲ್ ಕಡಿಮೆ ಆಗುತ್ತೆ. ನನಗೆ, ನಮ್ಮ ಅಮ್ಮಂಗೆ, ನಮ್ಮ ಅಕ್ಕ ತಂಗಿಗೆ ಹೀಗೆ. ಆದರೆ ಸಿಹಿ ನೀರು ಯೂಸ್ ಮಾಡಿದ್ರೆ ಸ್ವಲ್ಪ ಹೇರ್ ಫಾಲ್ ಆಗುತ್ತೆ. ಐ ಡೋಂಟ್ ನೋ ವೈ ಅಂತ ಹೇಳಿ. ಚೆನ್ನಾಗಂತರೂ ಗ್ರೋತ್ ಆಗುತ್ತೆ, ಅದು ಮಾತ್ರ ಪಕ್ಕ. ಸೊ ನೆಕ್ಸ್ಟ್ ಟೈಮ್ ಸ್ನಾನ ಮಾಡುವಾಗ ಶಾಂಪು ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನೇನಾಗುತ್ತೆ ಅಂತೇಳಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಾಡ್ಕೋಬೇಕು ಅಂತಂದರೆ ಮಾಡ್ಕೊತೀನಿ. ಇಲ್ಲಾಂದರೆ ಪ್ರತಿ ಸರಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಮಾತ್ರ ಎಣ್ಣೆ ಅಪ್ಲೈ ಮಾಡಿ ಹಚ್ತೀನಿ. ಹಾಗೆ ಇವಾಗ ತಲೆ ಬಾಚ್ಕೊಂಡಿದ್ದಾಯಿತು, ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ಫೇಸ್ ಸ್ವಲ್ಪ ಚೆನ್ನಾಗಿ ಹೈಡ್ರೇಟಿಂಗ್ ಆಗಲಿ ಅಂತೇಳಿ. ಯಾಕಂದರೆ ಬಿಟ್ಬಿಡ್ತೀನಿ ಕೆಲವೊಮ್ಮೆ, ನಾನು ಇದನ್ನೇನು ಮಾಡ್ಕೊಳ್ಳೋದಿಲ್ಲ, ಸಪ್ರೇಟಾಗಿ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ನನಗೆ ಎಲ್ಲದೂ ಮಿಕ್ಸ್ ಆಗೋದು ಸ್ವಲ್ಪ ಹೇಟ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಥರ ಮಾಡ್ತಾ ಇರ್ತೀನಿ. ಇವತ್ತು ಎಮ್ ಕಾಫೇನ್ ಅವ್ರದ್ದು ಆ್ಯಕ್ಚುಲಿ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಿರೋದು.
ಪರ್ಸ್ನಲಿ ತುಂಬ ಇಷ್ಟಪಡ್ತೀನಿ ಎಮ್ ಕಾಫಿನ ಅವ್ರ ಬ್ರ್ಯಾಂಡ್ಸು. ಸೊ ಮಾಯ್ಶ್ಚರೈಸರ್ ಇತ್ತು ಕಣ್ಣಿಗೆ ಕಾಣಿಸ್ತು ಅಂತೇಳಿ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಡ್ರೈ ಆಗಿದ ತಕ್ಷಣ ಎಷ್ಟು ಚೆನ್ನಾಗಾಗುತ್ತೆ ಫೇಸ್ ಅಂದರೆ ನನಗೆ ಸಖತ್ ಇಷ್ಟ ಆಗುತ್ತೆ. ಎಮ್ ಕಾಫಿನ ಅವ್ರದ್ದು ಪ್ರಾಡಕ್ಟ್ಸ್ ಇನ್ನೂ ತುಂಬ ಯೂಸ್ ಮಾಡಲಿಕ್ಕಿದೆ ನಾನು. ಹಾಗೆ ಇಲ್ಲೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ನೋಡಿ. ರೀಸೆಂಟ್ಲಿ ನಾನು ಹೇಳಿದೆ ನಿಮಗೆ ಬೆಂಕಿ ಕಾಯಿಸಿ ಫಸ್ಟು ಡ್ರೈ ಆಗೋದೇ ನನಗೆ ನನ್ನ ಲಿಪ್ಸು ಮತ್ತು ಚಾಪ್ ಲಿಪ್ಸ್ ಆಗುತ್ತೆ ಅಂತೇಳಿ. ಅದನ್ನು ಹೆಂಗೆ ರಿಕವರ್ ಮಾಡ್ಕೊಂಡಿದ್ದೀನಿ ಗೊತ್ತಾ, ಒಂದು 2 ಡೇಸಲ್ಲಿ ಬೇಬಿ ರ್ಯಾಷಸ್ ಕ್ರೀಮ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ಅಪ್ಲೈ ಮಾಡಿ ಸ್ವಲ್ಪ ಲೈಟಾಗಿ ಮಸಾಜ್ ಕೊಟ್ಟು ಹತ್ತಿಯಿಂದ ಅದನ್ನು ಒರೆಸ್ಕೊಂಡು ಹಾಗೆ ಬಿಟ್ಬಿಡ್ತಾ ಇದ್ದೀನಿ. ಐ ಡೋಂಟ್ ನೋ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಅಂತೇಳಿ ಏನೋ ಒಂದು ಪ್ರಯೋಗ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬೆಸ್ಟ್ ರಿಸಲ್ಟು. ಏನು ನನಗೆ ಗಾಯ ಅನ್ನಿಸ್ತಾ ಇತ್ತು ಮತ್ತು ಸ್ವಲ್ಪ ಚಾಪು ಲಿಪ್ಸ್ ಆಗಿತ್ತು, ಅದೆಲ್ಲ ಸ್ಮೂತ್ ಆಗಲಿಕ್ಕೆ ಸಖತ್ ಹೆಲ್ಪ್ ಆಯಿತು. ಮಧ್ಯಾಹ್ನ ಬರ್ತೀನಿ, ಅಲ್ಲಿ ಮನೆಗೆ ಹೋಗಬೇಕು ಅಂತ ಹೇಳಿ ಹೋಗಿದ್ರು. ನನ್ನ ಮಕ್ಕಳು ನೋಡಿ, ಒಬ್ಬರು ಹಾಲು ಕುಡಿತಾ ಇದ್ದಾರೆ, ಒಬ್ಬರು ಫುಲ್ಲು ಮನೆಯೆಲ್ಲ ಅಳ್ಕೊಂಡು ಆಟ ಆಡ್ತಾ ಇದ್ದಾನೆ. ಚಿಟ್ಟಿ ಸ್ವಲ್ಪ ಜಾಸ್ತಿ ಅಳ್ಡೋದು, ಏನಾದರೂ ಬೈದು ಸಿಟ್ಟಲ್ಲಿ ಸ್ಟ್ರಿಕ್ಟಾಗಿ ಹೇಳಿದ್ರೆ ಎಲ್ಲ ತೆಗೆದಿಟ್ಬಿಡ್ತಾನೆ. ಪಾಪ ಇವೆರಡು ಬೇಜಾರಾಗಿ ಆಟಾಡಿ ಕಿಟಕಿಲಿ ನಿಂತ್ಕೊಂಡು ಅಜ್ಜಿ ಯಾವ ಬರ್ತಾರೆ, ಪಪ್ಪ ಯಾವ ಬರ್ತಾರೆ ಅಂತೆಲ್ಲ ಕಾಯ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇರೋದು ನಿಮ್ಮ ಅತ್ತೆ ಮಾವ ಬಂದಿಲ್ವಾ ಅಂತೇಳಿ. ಸೊ ಆಲ್ರೆಡಿ 2 ಟೈಮ್ಸ್ ಬಂದೋಗಿದ್ದಾರೆ. ಅತ್ತೆ ಬಂದಾಗ ಅನ್ಕೊತೀನಿ ವಿಡಿಯೋ ಮಾಡೋಣ, ಶೂಟ್ ಮಾಡೋಣ ಅಂತೇಳಿ. ಅದೇನೋ ನಮ್ಮ ಅತ್ತೆ ಬಂದಾಗ ನನಗೆ ಕ್ಯಾಮ್ರಾ ಆನ್ ಮಾಡಬೇಕಂತ ಅನಿಸಲ್ಲ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಆಗಲ್ಲ. ಪಾಪ ತುಂಬ ಮುಗ್ಧತೆ ಇರುವಂಥ ವ್ಯಕ್ತಿ, ಹಾಗಾಗಿ ನಾನು ಮಾಡಲ್ಲ ಅಷ್ಟೇ. ಆ್ಯಂಡ್ ಇಲ್ಲಿ ಮತ್ತೆ ಹಾಲು ಕುಡಿತಾ ಇದ್ದೀನಿ. ಸೊ ಟೀ ಮತ್ತು ಕಾಫಿನ ಸಖತ್ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಸಖತ್ ಅನ್ನೋದಕ್ಕಿಂತ ಕುಡ್ದೇ ಇಲ್ಲ ನಾನು ಆ್ಯಕ್ಚುಲಿ. ಸೊ ಅವಾಯ್ಡ್ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡಿ ಜಸ್ಟ್ ಹಾಲು ಮತ್ತು ಹಾಸ್ಪಿಟ್ಲಲ್ಲಿ ಏನು ಕೊಟ್ಟಿದ್ರು ಮಾಮ್ಸ್ಗೆ ಅಂತ ಪೌಡರ್, ಅದನ್ನು ತೊಗೊತಾ ಇರೋದು. ಟೀ ಕುಡಿಯೋವಾಗ ಟೀ ಕುಡಿಬೇಕು ಅಂತ ಅನಿಸುತ್ತೆ, ಬಟ್ ಆದರೆ ಪಾಪನ ನೆನೆಸ್ಕೊಂಡಿದ ತಕ್ಷಣ ಅನಿಸಲ್ಲ. ಮತ್ತು ಹಾಗೆ ಅಮ್ಮ ಬಂದಿದ್ರಲ್ಲ ಮಧ್ಯಾಹ್ನ, ಸ್ವಲ್ಪ ಬೆಳಗ್ಗೆ ಸಿಹಿ ತಿಂದಿಲ್ಲ ಅಂತೇಳಿ ಇವಾಗ ಶಾವಿಗೆ ಹಾಕಿ ಪಾಯಸ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಸಿಹಿನ ತುಂಬ ಹೇಟ್ ಮಾಡ್ತಿದ್ವಿ ನಮ್ಮ ಮನೇಲಿ ಎಲ್ಲರೂ ಕೂಡ. ಬಟ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಸ್ವೀಟ್ ತಿಂತಾ ಇರೋದು, ಬಿಕಾಸ್ ಹೆಲ್ತ್ ಕಾನ್ಷಿಯಸ್. ಸೊ ಹೆಲ್ತ್ ಅಂತ ಬಂತು, ಮಗು ಅಂತ ಬಂತು ಅಂತಂದರೆ ತಾಯಿ ಏನು ಬೇಕಾದರೂ ಸ್ಯಾಕ್ರಿಫೈಸ್ ಮಾಡ್ತಾಳೆ ಅಲ್ಲ, ಹಂಗೆ ಇರೋದು. ಮತ್ತು ಸಂಜೆ ಒಳಗಡೆ ಪಾಪುಗೆ ನನಗೆ ನೀರು ಹಾಕ್ಕೊಂಡು ಅಮ್ಮನ ಮನೆಗೆ ಬಂದಾಯಿತು. ತುಂಬ ಜನ ಕೇಳ್ತಾ ಇದ್ರು ಇದನ್ನು ಕೂಡ, ಏನು ಅಂದರೆ ನಿಮ್ಮ ಮನೇಲಿ ಯಾಕಿದ್ದೀರಾ, ಅಮ್ಮನ ಮನೆಗೆ ಹೋಗಿಲ್ವಲ್ಲ ಅಂತೇಳಿ. ಸೊ ಒಂದು ಸಂಪ್ರದಾಯ ಇದೆ, 2 ಮಕ್ಕಳಿಗಾಯಿತು ಅಂತಂದರೆ ಅಮ್ಮನ ಮನೇಲಿ ಮಾಡ್ತಾರೆ, 3ನೇ ಮಗುಗಾಯಿತು ಅಂದರೆ ಗಂಡನ ಮನೆಯಲ್ಲೇ ಬಾಣಂತನ ಆಗಬೇಕು ಅಂತೇಳಿ. ಸೊ ನಾವಿವಾಗ 13 ದಿನದ್ದು ನೀರು ಹಾಕ್ಕೊಂಡು ಅಮ್ಮನ ಮನೆಗೆ ಬಂದ್ವಿ. ಸೊ ಈ ಥರ ಬರ್ಬೋದು, ಅಂದರೆ ಸಂದು ನೀರು ಅಂತ ಕರೀತಾರೆ, ಮೇ ಬಿ ಯಾರಿಗಾದ್ರೂ ಗೊತ್ತಿರ್ಬೋದು. ಅದನ್ನು ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದ್ವಿ. ಈ ಥರ ಬಂದು ಇನ್ಮೇಲೆ ನಾನು ರೆಸ್ಟ್ ಮಾಡಿ ಆರಾಮ್ಸೆ ನನಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಹೋಗ್ಬೋದು. ಮನೆಗೆ ಬಂದಾಯಿತು, ಮನೆಗೆ ಬಂದು ಕೂತ್ಕೊಂಡಿದ್ದೀನಿ. ಜಸ್ಟ್ ಸ್ವಲ್ಪ ಹಸು ಅನ್ನಿಸ್ತಾ ಇದೆ ಅಂತಂದಿದ್ದಕ್ಕೆ ಅಮ್ಮ ಉಂಡೆ ಕೊಟ್ಟಿದ್ದಾರೆ. ಏನು ಉಂಡೆ ಇದು ಅಂತಲೂ ಕೇಳ್ತಾ ಇದ್ದೀರಿ. ಇದು ಕೊಬ್ಬರಿ ಖಾರದ ಉಂಡೆ, ಅಂಟಿನ ಉಂಡೆ ಅಂತಾರಲ್ವ. ಸೊ ಅದು ಇದರಲ್ಲಿ ಇನ್ನೂ ಡ್ರೈ ಫ್ರೂಟ್ಸು ಅದು ಇದು ಎಲ್ಲದು ಹಾಕ್ಕೊಂಡು ಚೆನ್ನಾಗಿ ಸೀಡ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಅಮ್ಮ ಹಂಗೆ ಏನಿದೆ ಅದನ್ನಷ್ಟೇ ಮಾಡಿ ನನಗೆ ಕೊಟ್ಟಿದ್ದಾರೆ. ಹಾಗೆ ಮನೇಲಿರೋರು ಎಲ್ಲರೂ ಉಂಡೆ ತಿಂತಾ ಇದ್ದಾರೆ. ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಮನೇಲಿರೋರು ಎಲ್ಲರೂ ತಿನ್ಬೋದು ಅಂತೇಳಿ. ಆ್ಯಕ್ಚುಲಿ ಅದು ರಕ್ತ ಉತ್ಪತ್ತಿ ಮಾಡುತ್ತೆ, ಸ್ವಲ್ಪ ಸ್ಟ್ರೆಂತ್ ಕೊಡುತ್ತೆ. ಹಾಗಾಗಿ ಮನೇಲಿ ಮಕ್ಕಳಿದ್ದಾರೆ ಆ್ಯಂಡ್ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಎಲ್ಲರೂ ತಿಂತಾರೆ. ಬಂದು ಇನ್ನೂ ಸ್ವಲ್ಪ ಹೊತ್ತಾಗಿದೆ, ಇನ್ನೇನು ಊಟ ಟೈಮ್ ಆಗಿಬಿಡುತ್ತೆ ಅಂತೇಳಿ ನಮ್ಮಮ್ಮ ಫುಲ್ ಗಡಿ ಬಿಡಿಲಿ ಅಡುಗೆ ಮಾಡ್ತಾಯಿದ್ದಾರೆ. ಅಪ್ಪ ಮಟನ್ ತಂದಿದ್ದಾರೆ. ಅಲ್ಲಿ ಕೆಲಸ ಅಮ್ಮಂಗೆ, ಇಲ್ಲಿ ಬಂದರೂ ಕೂಡ ಫುಲ್ ಕೆಲಸ. ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಕಾವ್ಯ ಮಾಡ್ತಾ ಇದ್ದಾಳೆ. ಆ್ಯಂಡ್ ನಮ್ಮ ಅಪ್ಪಾಜಿ ಇವತ್ತು ಮಟನ್ ಸಾರು ಆಗಲೇಬೇಕು ಅಂತ ಹೇಳಿ ಮಟನ್ ತಂದು ಮಾಡ್ತಾ ಇರೋದು. ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ನಾನ್ ವೆಜ್ ಕೊಡೋದು, ಅದನ್ನು ಹೀಟು ಅದು ಇದು ಅಂತಲ್ಲ, ಹಾಲಿಗೆ ತುಂಬ ಒಳ್ಳೆಯದು ಅಂತ ಹೇಳಿ ಸ್ವಲ್ಪ ಜಾಸ್ತಿ ನಾನ್ ವೆಜ್ಜೇ ಕೊಡೋದು. ಆ್ಯಕ್ಚುಲಿ ಮಗುನ ಕರ್ಕೊಂಡು 3 ದಿನಕ್ಕೆ ಹಾಸ್ಪಿಟ್ಲಿಂದ ಮನೆಗೆ ಬಂದಿದ್ದಾಗಿಂದ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾನ್ ವೆಜ್ ಕೊಡೋಕ್ಕೆ. ಅಟ್ಲೀಸ್ಟ್ ಒಂದು ಮೊಟ್ಟೆನಾದರೂ ಚೆನ್ನಾಗಿ ತಿಂದರೆ ಪ್ರತಿದಿನ ಒಂದೊಂದು ಹಾಲು ಚೆನ್ನಾಗಿರುತ್ತೆ ಅಂತೇಳಿ. ಸೊ ನಾನು ಅದರಂತೆ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ನೆಕ್ಸ್ಟ್ ಮಾರ್ನಿಂಗ್ ಇದನ್ನು ಆ್ಯಕ್ಚುಲಿ ನಾನು ತೆಗೆದಿರೋದು. ಅಮ್ಮ ಬಟ್ಟೆ ಸೆಳಿತಾ ಇದ್ದರೆ ಮಿಟ್ಟು ಹೋಗಿ ಫುಲ್ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಮ್ಮಂಗೆ. ನಾನೇ ಬಟ್ಟೆ ಸೆಳಿತೀನಿ ಅಂತೇಳಿ. ಸಖತ್ತು ಕ್ಯೂಟ್ ನನ್ನ ಮಗಳು. ಹಾಗೆ ನಾನು ಬೆಳಗ್ಗೆ ಊಟ ಮಾಡಿ ಮಲಗಿದ್ದೆ. ಇವಾಗ ಮಧ್ಯಾಹ್ನ ಮತ್ತೆ ಎದ್ದು ಊಟ ಬೇಕು ಅಂತ ಕೇಳಿದ್ದಕ್ಕೆ ಅಮ್ಮ ನಿನಗೆ ಅನ್ನ ತಡಿಯಲ್ಲ, ಮುದ್ದೆನೇ ಕರೆಕ್ಟ್ ಅಂತೇಳಿ ಮುದ್ದೆ ಮಾಡಿಕೊಟ್ಟಿದ್ದೆ. ಸ್ವಲ್ಪ ತೆಳ್ಳಗಿದೆ, ಪಾಪುಗೆ ಎಲ್ಲಿ ಜೀರ್ಣ ಆಗಲ್ವೋ ಅಂತೇಳಿ ಸಂಪೂರ್ಣವಾಗಿ ಮುದ್ದೆನ ತಿನ್ನೋದು ಬಿಟ್ಬಿಟ್ಟಿದ್ದೆ ನಾನು. ಬಟ್ ಅಮ್ಮ ಬೈದು ಆ್ಯಕ್ಚುಲಿ ಅವಳು ಎಲ್ಲದನ್ನು ತಡ್ಕೊತಾ ಇದ್ದಾಳೆ, ನೀನೇ ಆ ರೀತಿ ಮಾಡ್ತಾ ಇರೋದು. ಸೊ ಮುದ್ದೆ ತಿಂದ್ರೇ ನಿನಗೂ ಸ್ಟ್ರೆಂತು, ಪಾಪುಗೂ ಸ್ವಲ್ಪ ಹಾಲು ಚೆನ್ನಾಗಿ ಬೀಳುತ್ತೆ ಅಂತೇಳಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನೀರು ಕೂಡ ಜಾಸ್ತಿ ಕುಡಿತಾ ಇದ್ದೀನಿ, ಚೆನ್ನಾಗಿ ಕುಡಿತಾ ಇದ್ದೀನಿ. ಸೊ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಬಾಣಂತಿರು ದಯವಿಟ್ಟು ನೀರನ್ನ ಕಡಿಮೆ ಮಾಡಿಬಿಡಿ, ಅದರಿಂದ ಹೆಲ್ತ್ ಸ್ವಲ್ಪ ರಿಸ್ಕ್ ಆಗೋದು ಜಾಸ್ತಿ. ನೋಡಿ ಒಂದು ಕಡೆ ಈ ಥರ ನೀರನ್ನ ಬಿಸಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನನಗೆ ಯಾವಾಗ ಬೇಕೋ ಅವಾಗೆಲ್ಲ ನೀರು ಕುಡಿತಾ ಇರ್ತೀನಿ ನಾನು. ಅದಾಗಿದ ತಕ್ಷಣ ಅಜ್ವಾನ ಮತ್ತು
ಅಜ್ವಾನ ಹಾಕೊತಾ ಇದ್ದೀನಿ ಅಷ್ಟೇ. ಇಷ್ಟು ದಿನ ಸ್ವಲ್ಪ ವಜಾ ಹಾಕೊತಿದ್ದೆ. ವಜಾ ಯಾಕೋ ನನಗೆ ತಂದಿರೋದು ಸಖತ್ತು ಖಾರ ಅನ್ನಿಸ್ತಾ ಇದೆ, ಹಾಗಾಗಿ ವಜಾನ ಬಿಟ್ಟು ಜಸ್ಟ್ ಅಜ್ವಾನ ಹಾಕೊತಾ ಇರೋದು. ಸೊ ಬಂದ ತಕ್ಷಣ ನಾನು ಅಂದ್ಕೊಂಡಿದ್ದು ತೊಟ್ಲಿ ಬೇಕು ಪಾಪುಗೆ, ಅಭ್ಯಾಸ ಮಾಡಿಸೋಣ ಅಂತ ಹೇಳಿ ಐಡಿಯಾ ಮಾಡಿ ಇಲ್ಲಿ ತೊಟ್ಲಿ ಹಾಕ್ಸಿದ್ರೆ ಇವರಿಬ್ಬರು ಸೇರ್ಕೊಂಡು ಕೊಟ್ಟರೋ ಅಂಥ ಕಾಟಕ್ಕೆ ಸಂಜೆ ಒಳಗಡೆ ತೊಟ್ಲಿನೇ ಬಿಚ್ಚಬೇಕು ಅನ್ನೋಂಥ ಮನಸ್ಥಿತಿ ಬಂದುಬಿಡ್ತು ನಮಗೆ. ಅದಕ್ಕೆ ಸಂಜೆ ಮೇಲೆ ಆ್ಯಕ್ಚುಲಿ ತೊಟ್ಲಿನ ಬಿಚ್ಚಿದ್ದಾಯಿತು. ಸೊ ಅವಳೊಂದು ಸರಿ ಇವನೊಂದು ಸರಿ ಮಲ್ಕೊಂಡು ಆಟಾಡಿ ಪಾಪು ಫುಲ್ ಡಿಸ್ಟರ್ಬೆನ್ಸ್ ಮಾಡಿ ಮೊದಲೇ ಇಲ್ಲಿ ಫುಲ್ ಕಚಾಟಿ, ಅದರಲ್ಲೂ ಇವರಿಬ್ರದ್ದು ಕಚಾಟಿ ಜಾಸ್ತಿ ಆಗಿದ್ದಕ್ಕೆ ತೆಗೆದ್ವಿ. ಹಾಗೆ ಮಿಟ್ಟುಗೆ ಈ ಥರ ಕಟ್ಟಿದ್ದು, ಸೊ ಇವಳಿಗೂ ಚೆನ್ನಾಗಾಗುತ್ತೆ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಯಾಕೋ ಸೆಟ್ ಆಗ್ತಿಲ್ಲ, ಬೇರೆ ಏನಾದರೂ ಐಡಿಯಾ ಮಾಡ್ತೀನಿ, ನೋಡೋಣ. ಇಲ್ಲ ಅಂತಂದರೆ ನಮ್ಮ ಮನೆಗೆ ಹೋದಾಗಲೇ ಅಭ್ಯಾಸ ಮಾಡಿಸ್ಬೇಕು. ಸೊ ಈ ಥರ ಮೈಂಡ್ ಸೆಟ್ಟಲ್ಲಿ ಇದ್ದೀನಿ ಸದ್ಯಕ್ಕೆ. ಮಿಟ್ಟುಗೋಸ್ಕರ ಅಮೆಝಾನಲ್ಲಿ ಒಂದು ಜೋಲಿ ತೊಗೊಂಡಿದ್ದೆ. ಸೊ ಅದನ್ನು ಮೇ ಬಿ ಟ್ರೈ ಮಾಡ್ತೀನಿ, ನೆಕ್ಸ್ಟ್ ನಿಮಗೆ ತೋರಿಸಿ ಶೇರ್ ಮಾಡ್ಕೊತೀನಿ. ಆ ಸೆಟ್ ಆಯಿತು ಅಂದರೆ ಓಕೆ, ಇಲ್ಲಾಂದರೆ ಇನ್ನೊಂದು ಹೊಸದು ತರಿಸೋಣ ಅಂತಲೂ ಮೈಂಡಲ್ಲಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತೇಳಿ. ಇನ್ನೇನು ಚಿಟ್ಟಿ ಮಿಟ್ಟಿದ್ದು ಆಟ ನೋಡ್ಕೊತ ಆ ಡೇ ಫುಲ್ಲು ಹಿಂಗೆ ಕಳೀತಾ ಇದೆ. ನಾನಂತೂ ಸಖತ್ ರೆಸ್ಟ್ ಮಾಡ್ತಾಯಿದ್ದೀನಿ, ಬರ್ರೇ ನಿದ್ದೆ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಂಥ ಅವತಾರ ಮಾಡ್ತಾರೆ ತೊಟ್ಲಿಲ್ಲ ಅವ್ರು ಮಲ್ಕೊಂಡು ಆಟ ಆಡೋದು, ಕಿತ್ಮಿ ಮಾಡೋದು, ಕೆಳಗೆ ಬೀಳೋದು, ಮೇಲೆ ಬೀಳೋದು. ಸೊ ಇದನ್ನೆಲ್ಲ ಮಾಡ್ತಿರ್ತಾರೆ, ಹಾಗಾಗಿ ಅದು ಬೇಡವೇ ಬೇಡ ಅಂತ ಹೇಳಿ ತೆಗೆದಿದ್ದು. ಸಂಜೆ ಒಳಗಡೆ ಮತ್ತೆ ಬಿಸಿ ಬಿಸಿ ನೀರು ಇವತ್ತು ಸ್ನಾನ ಮಾಡಬೇಕಿತ್ತು. ನನ್ನ ಇಲ್ಲಿ ಕರ್ಕೊಂಬಂದಿದ್ದೆ ಬೆಂಕಿ ಕಾಯಿಸ್ಬೇಕು ಅಂತೇಳಿ. ಸೊ ಯಾಕಂದರೆ ಅಲ್ಲಿ ಸ್ವಲ್ಪ ಬೆಂಕಿ ಅನ್ನೋದು ಕಡಿಮೆ ಸಿಕ್ಬಿಡ್ತು, ಹಾಗಾಗಿ ಬೆಂಕಿ ನೀರು ಸ್ವಲ್ಪ ಜಾಸ್ತಿ ಬೇಕು ನಿನಗೆ ಬಾಯಿಲಿ ಅಂತಲೇ ಕರ್ಕೊಂಬಂದಿದ್ದಾರೆ. 13 ದಿನ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ ಹೆಂಗಿರುತ್ತೆ ಅಂತೇಳಿ. ಸೊ ಸೀರಿಯಸ್ಲಿ ನಾನು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ಹಾಗೆ ನಿದ್ದೆ ಮಾಡೋದು ತುಂಬ ಒಳ್ಳೇದಲ್ವಾ ಈ ಟೈಮಲ್ಲಿ, ಹಾಗಾಗಿನೇ ರಾಕ್ ಸ್ವಲ್ಪ ಜಾಸ್ತಿ ಸಣ್ಣದಾಗ್ತಾ ಇದೆ. ಆ್ಯಂಡ್ ಪಾಪು ಕೂಡ ಕಾನ್ಸ್ಟೆಂಟಾಗಿ ಮಲಗಲ್ಲ, ಅವಳು ಅವಾಗವಾಗ ಎದ್ದೇಳ್ತಾನೆ ಇರ್ತಾಳೆ. ಅವಳಿಗೆ ಹಾಲು ಕುಡಿಸ್ಕೊತ ರೂಮಲ್ಲೇ ಇರೋ ಜಾಗದಲ್ಲೇ ಬೆಂಕಿ ಕಾಯಿಸ್ಕೊಳಕ್ಕೆಲ್ಲ ರೆಡಿ ಮಾಡಿಕೊಂಡು ಕಾಯಿಸ್ಕೊಂಡಿದ್ದೀನಿ. ಸೊ ಒಂದು ಖುಷಿ ವಿಚಾರ ಏನು ಅಂತಂದರೆ ಲಾಸ್ಟ್ ಟೈಮ್ಸ್ಗಿಂತ ಈ ಸರಿ ನನ್ನ ಫೇಸ್ನ ತುಂಬ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಬಿಕಾಸ್ ಇಷ್ಟೊತ್ತಿಗೆ ಆಲ್ರೆಡಿ ಎಷ್ಟರ ಮಟ್ಟಿಗೆ ಕೆಟ್ಟೋಗ್ತಿತ್ತು ನನ್ನ ಸ್ಕಿನ್ ಅಂತಂದರೆ, ಈ ಸರಿ ಸೆರಮ್ಸು ಅದು ಇದು ಅಪ್ಲೈ ಮಾಡಿ ಓಕೆ ಬೆಟರ್ ಅನ್ನಿಸ್ತಾ ಇದೆ. ಸೊ ನೋಡಿ ಫೇಸ್ಗೋಸ್ಕರ ಅಮ್ಮ ಯಾವಾಗಲೂ ಕೂದಲು ಹಾಗೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆನ ತೆಗೆದಿಟ್ಟಿರ್ತಾರೆ, ಬೆಂಕಿಲಿ ಹಾಕ್ಕೊಂಡು ಲಾಸ್ಟ್ಗೆ ಫೇಸ್ ಅಷ್ಟೇ ಸ್ವಲ್ಪ ಜಾಸ್ತಿ ಕಾಯಿಸ್ಕೋಬೇಕು. ಯಾಕಂದರೆ ಫೇಸ್ ಗಂಟಾಗಲ್ಲ, ಕೆಲವೊಬ್ಬರಿಗೆ ದಪ್ಪ ಅನ್ನಿಸ್ತಾ ಇರುತ್ತೆ ಗೊತ್ತಾ ಮಗು ಆದಮೇಲೆ, ಆ ರೀತಿ ಆಗಲ್ಲ ಅಂತ ಈ ಥರ ಮಾಡೋದು ಅಮ್ಮ. ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಈ ಕಾಲದಲ್ಲಿ ಅಂದರೆ ಈ ಜನ್ರೇಷನಲ್ಲಿ ಬೆಂಕಿ ಬಿಸಿನೀರು ರೆಡಿ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ನನಗೆ ಮಾಡಿಕೊಡ್ತಿದ್ದಾರೆ ಅಂದರೆ ಕೇರ್ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ನೀಟಾಗಿ ಫಾಲೋ ಮಾಡ್ತಾಯಿದ್ದೀನಿ. ಹಾಗೆ ಅದಾಗಿದ ತಕ್ಷಣ ಸುಸ್ತಾಗ್ಬಿಡ್ತು ನನಗೆ. ಸೀರಿಯಸ್ಲಿ ಬಿಸಿ ನೀರು ಹಾಕ್ಕೊಂಬಂದು ಬೆಂಕಿ ಏನಾದರೂ ಕಾಯಿಸ್ಬಿಟ್ವಿ ಅಂದರೆ ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರುತ್ತೆ. ನಮ್ಮ ಅಮ್ಮ ಅಂತಿರ್ತಾರೆ ಹಂಗೆ ಸುಸ್ತಾಗಬೇಕು, ಅಷ್ಟರ ಮಟ್ಟಿಗೆ ನಾವು ಚೆನ್ನಾಗಿ ಕಾಸ್ಕೋಬೇಕು ಅಂತೇಳಿ. ಅದಾಗಿದ ತಕ್ಷಣ ಹಸು ಅಂತಂದಿದ್ದಕ್ಕೆ ಒಂದು ಉಂಡೆ ಕೊಟ್ಟಿದ್ದಾರೆ, ಕೊಬ್ಬರಿ ಖಾರ. ಸೊ ಇದನ್ನು ತಿಂತಾ ಇದ್ದೀನಿ. ಲಾಸ್ಟ್ ಟೈಮ್ ಇದನ್ನು ಕೂಡ ತಿಂದಿರಲಿಲ್ಲ, ನನಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿದೆ. ಸೊ ನಿದ್ದೆ ಅನ್ನಿಸ್ತಾ ಇರುತ್ತೆ ಏನಾದರೂ ಸಖತ್ ಸುಸ್ತಾಯಿತು ಅಂದರೆ. ಲಾಸ್ಟ್ ಟೈಮ್ಸ್ ಎಲ್ಲ ಸ್ವಲ್ಪ ರೆಸ್ಟ್ ಕಡಿಮೆ ಮಾಡಿದ್ದಕ್ಕೆ ಆಮೇಲೆ ನನಗೆ ಅರ್ಥ ಆಗಿದ್ದು, ಓಕೆ ರೆಸ್ಟ್ ಮಾಡೋದಕ್ಕೆ ನಾವು ದೊಡ್ಡದಾಗಿ ಏನೋ ಟೈಮಿಂಗ್ಸ್ ಎಲ್ಲ ವೇಸ್ಟ್ ಆಗ್ತಿದೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಇಲ್ಲ, ನಾನು ಜಸ್ಟ್ ಒಂದು 6 ವಾರ ರೆಸ್ಟ್ ಮಾಡಿದ್ರೆ ಆಮೇಲೆ ರೆಸ್ಟ್ ಮಾಡೋದೇ ಇಲ್ವಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ಈ ಸರಿ ಇಷ್ಟೆಲ್ಲ ಮಾಡ್ಕೊತಾ ಇರೋದು. ಹಾಗೆ ಇವತ್ತು ಬೇಳೆ ಸಾರು ನನಗೆ ಕೊಟ್ಟಿದ್ದು ಹಬ್ಬ, ತುಂಬ ದಿನ ಆಗಿತ್ತು ಸೀರಿಯಸ್ಲಿ ನಾನು ಬೇಳೆ ಸಾರೆಲ್ಲ ತಿಂದು. ಯಾಕಂದರೆ ಬಾಣ್ತಿ ಊಟ ಅಂತ ಬಾಣ್ತಿಗಷ್ಟೇ ಸಪ್ರೇಟ್ ಇರುತ್ತೆ ಮಸಾಲೆ, ಅದರಲ್ಲಿ ತಿಂದು ಬೇಜಾರಾಗಿತ್ತು. ಇದಕ್ಕೂ ಮಸಾಲೆ ಹಾಕಿದ್ದಾರೆ, ಆದರೆ ನಾನ್ ವೆಜ್ ಬಿಟ್ಟು ಸ್ವಲ್ಪ ವೆಜ್ ಅಂದಿದ್ದಕ್ಕೆ ಯಾಕೋ ಒಂದು ಸ್ವಲ್ಪ ಪ್ರೀತಿ ಬಂತು. ಬೇಳೆ ಸಾರು ಅಂದರೆ ಸ್ವಲ್ಪ ಇಷ್ಟ ನನಗೆ. ಅದಾಗಿದ ತಕ್ಷಣ ಅಜ್ವಾನ್ ತಿಂತಾ ಇದ್ದೀನಿ. ಅಪ್ಪ ಅಜ್ವಾನ ತಿನ್ನೋದು ಒಂಥರ ಹಿಂಸೆ ಅಂದರೆ ಭಯಂಕರ ಹಿಂಸೆ. ಬಟ್ ಆ ಅಜ್ವಾನ ತಿಂದರೆ ನನ್ನ ಮಗಳಿಗೆ ಒಳ್ಳೆಯದು ಅಂತೇಳಿ ತಿಂತಾಯಿದ್ದೀನಿ. ಅದರಲ್ಲೂ ವಜಾ ಅನ್ನಲ್ಲ, ಸೊ ಬಜೆ ಹಾಕೊಂಡ್ರೆ ಇನ್ನೂ ಖಾರ ಇರ್ತಿತ್ತು. ಅದ್ಯಾಕೋ ಭಯಂಕರ ಖಾರ ಇದ್ದಿದ್ದಕ್ಕೆ ಅಮ್ಮ ನೋಡೋಣ ಬೇರೆ ತರಿಸೋಣ, ಬರೀ ಜಸ್ಟ್ ಅಜ್ವಾನ ತಿನ್ನು ಅಂತಂದಿದ್ದಕ್ಕೆ ಅಜ್ವಾನ ಅಷ್ಟೇ ಬಾಯಿ ಹಾಕ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಿಷ್ಟು ನನ್ನ ಕೈಲಿ ಆಗಿರುವಂಥ ವಿಚಾರಗಳು ಶಾರ್ಟಾಗಿ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನಷ್ಟು ವ್ಲಾಗ್ಸ್ನ ಡೀಟೇಲ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾವ್ ಎ ನೈಸ್ ಡೇ, ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.